ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ಜನ್ಮದ ಮೈತ್ರಿ ಭಾಗ 36. ಸ್ನಿಗ್ಧ ಅವನತ್ತ ತಿರುಗಿ ನೋಡಲು ಮತ್ತೊಂದು ಕ್ಷಣದಲ್ಲಿ ಅವಳನ್ನು ಬಿಗಿದಪ್ಪಿ ಅವಳ ಮುಖದ ತುಂಬ ಮುತ್ತಿನ ಮಳೆಗರೆದಿದ್ದ ವಿರಾಟ್. ಅವನ ಬಿಸಿಯ ಪುಗೆಯಲ್ಲಿ ಕರಗಿ ಹೋಗಿದ್ದಳು ಸ್ನಿಗ್ಧ. ಇಬ್ಬರಿಗೂ ಸಮಯದ ಪರಿವೆಯೇ ಇರಲಿಲ್ಲ. ಅವನೊಂದಿಗೆ ಕಳೆಯುವ ಸುಂದರ ಕ್ಷಣಗಳನ್ನು ಮಿಸ್ ಮಾಡುವ ಇಚ್ಛೆ ಇರಲಿಲ್ಲ ಸ್ನಿಗ್ಧಾಗೆ. ಹಾಗಾದರೆ ರಜಾ ಹಾಕ್ತೀಯಾ? ಅವಳ ತಂದೆ ಕೇಳಿದರು. ಹ್ಞೂ ಪಪ್ಪ, ರಜಾ ಹಾಕ್ತೀನಿ. ಅವಳು ಆ ಕ್ಷಣಕ್ಕಾಗಿ ಕಾಯುತ್ತಿದ್ದಳಲ್ಲ. ಸಂತೋಷದಿಂದಲೇ ತನ್ನ ಒಪ್ಪಿಗೆಯನ್ನು ಸೂಚಿಸಿದ್ದಳು. ಬಳಿಕ ತನ್ನ ಕೆಲಸವನ್ನು ಸುಗಮವಾಗಿಸಿದ್ದಕ್ಕೆ ಕೃತಜ್ಞತೆಯಿಂದ ಅವನತ್ತ ನೋಟ ಬೀರಿದ್ದಳು ಸ್ನಿಗ್ಧ. ಅವನು ನಸುನಕ್ಕು ಅವಳ ಕೃತಜ್ಞತೆಯನ್ನು ಸ್ವೀಕರಿಸಿದ್ದ. ಸ್ನಿಗ್ಧ ಹೊರಟು ರೆಡಿಯಾಗಲೆಂದು ತನ್ನ ರೂಮ್ನತ್ತ ಹೋದಳು. ನೀನು ಹೋಗ್ತೀಯಾ ಅಂತ ಗೊತ್ತಾದ ಮೇಲೆ ನನ್ನ ಮಗಳು ತುಂಬ ಡಲ್ಲಾಗ್ಬಿಟ್ಟಿದ್ದಾಳೆ, ಮಂಜುನಾಥ್ ಅವರು ವಿರಾಟ್ ಬಳಿ ಹೇಳಿದರು. ಹೌದು ಅಂಕಲ್, ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತಾನೆ ಇವತ್ತು ಅವಳನ್ನು ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಅವಳು ಹೊರಟು ರೆಡಿಯಾಗಿ ಬರುವವರೆಗೂ ಮಂಜುನಾಥ್ ಅವರೊಂದಿಗೆ ಮಾತಾಡುತ್ತಾ ಕುಳಿತಿದ್ದ ವಿರಾಟ್. ಆಂಟಿ, ನಾವಿಬ್ಬರು ಮಧ್ಯಾಹ್ನ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಬರ್ತೀವಿ. ನಮಗೋಸ್ಕರ ನೀವು ಕಾಯೋದು ಬೇಡ. ಮನೆಯಿಂದ ಹೊರಡುವ ಮೊದಲೇ ವಿರಾಟ್ ಮಾಲತಿಯವರಿಗೆ ಹೇಳುವುದನ್ನು ಮರೆಯಲಿಲ್ಲ. ಮನೆಯಿಂದ ಇಬ್ಬರು ಜೊತೆಯಾಗಿ ಹೊರಟು ಬೈಕ್ ಏರುವಾಗ ಮಂಜುನಾಥ್ ಅವರು ಪತ್ನಿಯ ಬಳಿ ಹೇಳಿದರು. ಮಾಲಾ, ಋಣಾನುಬಂಧ ಇದ್ದಿದ್ರೆ ಇವರಿಬ್ಬರಿಗೂ ಮದುವೆ ಮಾಡಿಸಬಹುದಾಗಿತ್ತು. ಆದರೆ ಏನು ಮಾಡಲಿ, ಅವನಿಗಾಗಲೇ ಹುಡುಗಿ ನೋಡಿದ್ದಾರಲ್ಲ. ನಾವು ಸುಮ್ಮನೆ ಇಲ್ಲದ ಆಸೆಯನ್ನು ಮಗಳ ಮನಸ್ಸಲ್ಲಿ ಬಿತ್ತೋಕೆ ಹೋಗಬಾರ್ದು. ಇಲ್ಲ, ನಾನ್ಯಾವತ್ತೂ ಅವಳ ಬಳಿ ಆ ರೀತಿ ಮಾತೇ ಆಡಿಲ್ಲ. ಮಂಜು, ಆ ಹುಡುಗನಿಗೆ ಅಮಿತಾನ ಮದುವೆ ಆಗೋಕೆ ಎಳ್ಳಕಾಳಷ್ಟು ಇಷ್ಟ ಇಲ್ವಂತೆ. ಹಾಗಂತ ಅವನ ಅಮ್ಮನೇ ಹೇಳ್ತಾ ಇದ್ರು. ತಮಗೆ ಬಂದ ಮಾಹಿತಿಯನ್ನು ಪತಿಯ ಜೊತೆ ಹಂಚಿಕೊಂಡರು ಮಾಲತಿ. ಗಾಡಿ ಏರುತ್ತಲೇ ವಿರಾಟ್, ಇವತ್ತಿನ ಪ್ರೋಗ್ರಾಮ್ ಏನು? ಎಲ್ಲಿಗೆ ಹೋಗೋದು? ಒಂದೊಳ್ಳೆ ಫಿಲಮ್ಗೆ ಹೋಗೋಣ, ಬರ್ತೀಯಾ ನನ್ನ ಜೊತೆ? ವಿರಾಟ್ ಅವಳನ್ನು ಪ್ರಶ್ನಿಸಿದಾಗ, ಫಿಲಂ ಥಿಯೇಟರ್ ಒಳಗೆ ಗಾಳಿ ಬೆಳಕು ಕೂಡ ಸರಿಯಾಗಿ ಇರಲ್ಲ. ಆ ಕತ್ತಲೆ ಕೋಣೆಯಲ್ಲಿ ಕೂತು ಪರದೆ ಮೇಲೆ ಬರುವ ಸಿನಿಮಾ ನೋಡೋದಕ್ಕೆ ಇನ್ಯಾವತ್ತಾದರೂ ಹೋದ್ರೂ ನಡೆಯುತ್ತೆ. ಅದಕ್ಕೆ ನಿನ್ನ ಜೊತೆನೇ ಹೋಗಬೇಕಾಗಿಲ್ಲ. ನಾವಿಬ್ಬರೇ ಎಲ್ಲಾದರೂ ಕೂತು ಮಾತಾಡೋಣ. ಇನ್ನು 2 ದಿನ ಕಳೆದರೆ ನಿನ್ನ ಮುಖ ನೋಡೋ ಹಾಗಿಲ್ವಲ್ಲ. ಇವತ್ತು ಮಾತ್ರ ನೀನು ನನಗೆ ಸಿಗೋದು. ನೀನು ನನ್ನ ಜೊತೆ ಇರುವಷ್ಟು ಹೊತ್ತು ನಿನ್ನ ಮುಖ ನೋಡಿಕೊಂಡು ಕೂತ್ಕೋಬೇಕು ನಾನು. ಅಂತಹ ಪ್ಲೇಸ್ ಎಲ್ಲಾದರೂ ಇದ್ದರೆ ಹೇಳು, ಅಲ್ಲಿಗೆ ಹೋಗೋಣ. ಅಂದರೆ ನಿಂಗೆ ಈ ಮುಖ ಅಷ್ಟು ಇಷ್ಟ ಆಗಿದೆ ಅಂತ ಆಯಿತು. ಐ ಆಮ್ ಸೋ ಹ್ಯಾಪಿ. ಹಾಗಾದರೆ ರೆಸಾರ್ಟ್ಗೆ ಹೋಗೋಣವಾ? ನೀನು ಬರ್ತೀಯಾ ನನ್ನ ಜೊತೆ? ಅವನು ಅವಳತ್ತ ನೋಡಿ ಕಣ್ಣು ಮಿಟುಕಿಸಿದ್ದ. ಅವನು ಅವಳನ್ನು ರೇಗಿಸಲೆಂದು ಹಾಗೆ ಹೇಳಿದ್ದು. ಆದರೆ ಅವಳು ಅವನತ್ತ ಸುಡುನೋಟ ಬೀರಿದಾಗ, ನಾವಿಬ್ಬರೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಕೂತ್ಕೋಬೇಕು ಅಂದರೆ ಅದೇ ಪ್ರಶಸ್ತವಾದ ಜಾಗ ಅಂತ ಹೇಳಿದೆ. ತಮಾಷೆಗೆ ಹೇಳಿದ್ದು ಕಣೆ, ನಾನು ಅಂಥವನಲ್ಲ. ನಿನ್ನ ನಾನು ತುಂಬ ಪ್ರೀತಿಸ್ತೀನಿ. ನೀನೇ ಅವತ್ತು ನೊಂದ್ಕೊಳ್ಳುವಂಥ ಕೆಲಸ ಮಾಡಲ್ಲ. ಮತ್ತೆಲ್ಲಿಗೆ ಹೋಗೋಣ, ನೀನೇ ಹೇಳು. ಅವಳಿಗೆ ಆಯ್ಕೆಯನ್ನು ಬಿಟ್ಟಿದ್ದ ವಿರಾಟ್. ಈಗಲೇ ಶಾಪಿಂಗ್ಗೆ ಹೋಗೋಣ ಎಂದರೆ ಅಷ್ಟು ಬೇಗ ಅಂಗಡಿಗಳು ಓಪನ್ ಆಗಿರಲಿಲ್ಲ. ಮೊದಲು ದೇವಸ್ಥಾನಕ್ಕೆ ಹೋಗೋಣ, ಸ್ನಿಗ್ಧ ಹೇಳಿದಾಗ ಅವನು ಆಶ್ಚರ್ಯದಿಂದ ಅವಳತ್ತ ನೋಡಿದ್ದ. ದೇವರ ಹತ್ರ ನನಗೊಂದು ಅಪ್ಲಿಕೇಶನ್ ಹಾಕೋದಿದೆ. ಅದಕ್ಕಾಗಿ ಅವಳು ತಕ್ಷಣವೇ ಅವನಿಗೆ ಉತ್ತರಿಸಿದಳು. ಇವತ್ತಿನ ದಿನ ನಿಂದು USA ಹೋಗೋ ಮೊದಲು ಒಂದಿನ ಆದರೂ ನಿನ್ನ ಜೊತೆ ಸ್ಪೆಂಡ್ ಮಾಡಬೇಕು ಅಂತ ನನಗೂ ಆಸೆ ಇತ್ತು. ಸದ್ಯ ಅದಕ್ಕೆ ಯಾವ ಅಡ್ಡಿನೂ ಬಂದಿಲ್ಲ. ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿಗೆ ಕರ್ಕೊಂಡು ಹೋಗೋದಷ್ಟೇ ನನ್ನ ಕೆಲಸ. ಒಟ್ಟಿನಲ್ಲಿ ನೀನು ಸುಖವಾಗಿರಬೇಕು, ಖುಷಿಯಾಗಿರಬೇಕು, ಅದೇ ನನ್ನ ಆಸೆ, ವಿರಾಟ್ ಅವಳ ಬಳಿ ಹೇಳಿದ. ಇಬ್ಬರು ದೇವರ ದರ್ಶನ ಮುಗಿಸಿಕೊಂಡು ಬಂದು ಶಾಪಿಂಗ್ ಹೋಗಿದ್ದರು. ಶಾಪಿಂಗ್ ಎಂದು ಬಟ್ಟೆ ಅಂಗಡಿಯೊಂದಕ್ಕೆ ಹೋಗಿದ್ದರು. ಅವಳಿಗೆ ಅದರಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ. ಅದರತ್ತ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಕೊನೆಗೆ ಅವಳಲ್ಲಿ ಹೇಳಿ ಪ್ರಯೋಜನವಿಲ್ಲವೆಂದು ವಿರಾಟ್ ತಾನಾಗೆ ಅವಳಿಗೆ ಡ್ರೆಸ್ ಕೊಡಿಸಿ ಅದಕ್ಕೆ ಮ್ಯಾಚಿಂಗ್ ಹ್ಯಾಂಡ್ ಬ್ಯಾಗ್ ಕೂಡ ಕೊಡಿಸಿದ್ದ. ಬಟ್ಟೆ ಅಂಗಡಿಯಿಂದ ಹೊರಬಂದು ಬೈಕ್ ಏರುತ್ತಿದ್ದಂತೆ ನೆನಪಿಸಿಕೊಂಡು ವಿರಾಟ್ ಅವಳ ಬಳಿ ಕೇಳಿದ. ಹೌದು, ದೇವರ ಹತ್ರ ಏನು ಅಪ್ಲಿಕೇಶನ್ ಹಾಕಿದೆ? ನಾನ್ಯಾಕೆ ಹಾಗೆ ಕೇಳ್ತಾ ಇದ್ದೀನಿ ಅಂದರೆ ನನಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೇಳಿದ್ಯಾ ಅಂತ ಅವಳ ಕಣ್ಣುಗಳನ್ನೇ ನೋಡುತ್ತಾ ತುಂಟತನದಿಂದ ಪ್ರಶ್ನಿಸಿದ್ದ ವಿರಾಟ್. ಅವಳ ಮುಖ ಒಮ್ಮೆಲೆ ಕೆಂಪೇರಿತು. ಅದು ಈಗ ಹೇಳಲ್ಲ, ಮುಂದೊಂದು ದಿನ ನನ್ನ ಆಸೆ ನೆರವೇರಿದ್ರೆ ಆಗ ಹೇಳ್ತೀನಿ. ಹಾಗಾದರೆ ನಿನ್ನ ಆಸೆ ಈಡೇರಲಿ ಅಂತ ನಾನು ಹಾರೈಸ್ತೀನಿ, ಅವನು ಅವಳಿಗೆ ಉತ್ತರಿಸಿದ. ಥ್ಯಾಂಕ್ ಯು. ನನ್ನ ಕೇಳ್ತೀಯಲ್ಲ, ನೀನು ದೇವರ ಹತ್ರ ಏನು ಬೇಡ್ಕೊಂಡೆ? ಅವಳು ಅವನನ್ನು ಪ್ರಶ್ನಿಸಿದಳು. ನಾನು ನಿನ್ನ ಹತ್ರ ಮೊದಲು ಕೇಳಿದ್ದು. ನೀನು ಉತ್ತರ ಹೇಳಿಲ್ಲ ಅಂದಮೇಲೆ ನಾನು ಹೇಳಲ್ಲ. ವಿರಾಟ್ ಅವಳಿಗೆ ಉತ್ತರಿಸಲಿಲ್ಲ.
ಬಳಿಕ ಅವಳನ್ನು ಐಸ್ ಕ್ರೀಂ ಪಾರ್ಲರ್ಗೆ ಕರೆದೊಯ್ದು ಐಸ್ ಕ್ರೀಂ ಕೊಡಿಸಿದ್ದ ವಿರಾಟ್. ಹಳೆಯ ನೆನಪು ಮರುಕಳಿಸಿತ್ತು. ಆದರೆ ಇಂದು ಅವನೇ ಅವಳಿಗೆ ತಿನಿಸ ಹೊರಟಾಗ ಸ್ನಿಗ್ಧ ಅತ್ತಿತ್ತ ನೋಡಿದಳು. ಯಾರಾದರೂ ತಮ್ಮನ್ನು ನೋಡುತ್ತಿದ್ದಾರಾ? ಅದನ್ನು ಅರಿತವನಂತೆ ವಿರಾಟ್ ಅವಳ ಬಳಿ ಹೇಳಿದ, ನಿಮ್ಮ ಮನೆಯಲ್ಲಿ ಪರ್ಮಿಷನ್ ತಗೊಂಡೇ ಬಂದಿರೋದು. ನೀನು ನನ್ನ ತುಂಬ ಮಿಸ್ ಮಾಡ್ಕೋತೀಯ ಅಂತ ನಿಮ್ಮ ಅಪ್ಪ ಅಮ್ಮನಿಗೂ ಗೊತ್ತಾಗಿ ಬಿಟ್ಟಿದೆ. ಇದು ತುಂಬ ಒಳ್ಳೆಯ ಬೆಳವಣಿಗೆ. ನೀನು ನಿಮ್ಮ ಅಪ್ಪ ಅಮ್ಮನ ಮುದ್ದಿನ ಮಗಳಲ್ವಾ? ನೀನು ನನ್ನ ಪ್ರೀತಿಸ್ತಿದೀಯಾ, ಇಷ್ಟಪಡ್ತಿದೀಯಾ ಅಂತ ಗೊತ್ತಾದರೆ ನಿಮ್ಮ ಮನೆಯಿಂದ ಗ್ರೀನ್ ಸಿಗ್ನಲ್ ಸಿಗುವುದು ಖಂಡಿತ. ಮಗಳನ್ನು ಅಷ್ಟು ಪ್ರೀತಿಸುವ ಮಂಜುನಾಥ್ ಮತ್ತು ಮಾಲತಿಯವರು ಅವಳ ಮನಸ್ಸಿಗೆ ಎಂದು ನೋವುಂಟು ಮಾಡಲು ಇಷ್ಟಪಡರು ಎಂಬುದು ಅವನ ಅಭಿಪ್ರಾಯವಾಗಿತ್ತು. ನೀನು ನನಗೆ ತಿನ್ನಿಸೋದೇನೂ ಬೇಡ, ನಾನೇ ತಿನ್ಕೋತೀನಿ ಎಂದು ಅವಳು ಎಷ್ಟು ಹೇಳಿದರೂ ಬಿಡದೆ ಅವನೇ ಅವಳಿಗೆ ತಿನ್ನಿಸಿದ್ದ. ಆವತ್ತಿನ ದಿನ ನೀನು ತಿನ್ನಿಸಿದಾಗ ನಾನು ನಿನ್ನ ತಡೀಲಿಲ್ವಲ್ಲ, ಈಗ ನನ್ನ ಸರದಿ, ನಾನು ಹೇಳಿದ್ದಾಗೆ ನೀನು ಕೇಳಲೇಬೇಕು. ಅವನು ಹಠ ಹಿಡಿದಿದ್ದ. ಅವಳ ಆಸೆಯಂತೆ ಪಾರ್ಕೊಂದರಲ್ಲಿ ಹೆಚ್ಚಿನ ಜನಸಂದಣಿ ಇಲ್ಲದ ಕಡೆ ಕುಳಿತು ಮಾತಾಡತೊಡಗಿದರು. ವಿರಾಟ್ ಅವಳೊಂದಿಗೆ ಹಾರ್ದಿಕವಾಗಿ ಮಾತಾಡುತ್ತಾ ಅವಳನ್ನು ರೇಗಿಸಿ ನಗಿಸುತ್ತಿದ್ದ. ವೀರು, ನನಗೆ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಯಾವಾಗಿಂದ ನಿನ್ನ ಇಷ್ಟು ಹಚ್ಚಿಕೊಳ್ಳೋಕೆ ಶುರು ಮಾಡಿದ್ದು ಅಂತಾನೂ ಗೊತ್ತಿಲ್ಲ. ನಿನ್ನಿಂದ ದೂರ ಇದ್ದು ಬದುಕೋದು ತುಂಬ ಕಷ್ಟ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಅವಳು ತನ್ನ ಮನದ ಭಾವನೆಯನ್ನು ಅವನೊಂದಿಗೆ ಹಂಚಿಕೊಂಡಿದ್ದಳು. ಹಾಗೆ ಹೇಳುವಾಗ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಕಂಠ ಗದ್ಗದವಾಗಿತ್ತು. ಪ್ಲೀಸ್, ನೀನು ಇಲ್ಲಿ ಅಳ್ಬೇಡ. ಇಲ್ಲಿ ಓಡಾಡೋ ಜನ ಇವನು ಹುಡುಗಿಯನ್ನ ಬಲವಂತವಾಗಿ ಕರ್ಕೊಂಡು ಬಂದು ಏನೋ ಮಾಡ್ತಾ ಇದ್ದಾನೆ, ಅದಕ್ಕಾಗಿ ಹುಡುಗಿ ಕಣ್ಣೀರು ಹಾಕ್ತಾ ಇದ್ದಾಳೆ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಎಂದು ಹೇಳುತ್ತಾ ಅವಳ ಕಣ್ಣೀರನ್ನು ತನ್ನ ತೋರು ಬೆರಳಿನಿಂದ ಒರೆಸಿದ. ನಾನು ಅಲ್ಲಿಗೆ ಹೋದ್ರು ನನ್ನ ಹಾರ್ಟ್ನ ನಿನ್ನ ಹತ್ರ ಕೊಟ್ಟು ಹೋಗ್ತಾ ಇದ್ದೀನಿ. ಅದನ್ನು ಜೋಪಾನವಾಗಿ ಕಾಪಾಡೋದು ನಿನ್ನ ಕೆಲಸ ಎಂದು ಹೇಳಿದಾಗ ಅವಳ ಕಣ್ಣುಗಳಿಂದ ಮತ್ತೆರಡು ಬಿಂದು ಕಂಬನಿ ಜಾರಿತ್ತು. ನಿಂಗೆ ನನ್ನ ನೋವು ಕಷ್ಟ ಅರ್ಥ ಆಗಲ್ಲ. ನೀನು ನನ್ನ ಬಿಟ್ಟು ಬಿಟ್ಟು ಹೋಗ್ತೀಯಾ ಅಂದಮೇಲೆ ನೀನ್ಯಾಕೆ ನನಗೆ ಹತ್ತಿರ ಆಗಬೇಕಾಗಿತ್ತು? ದುಃಖದಲ್ಲಿ ಹೇಳಿದ್ದಳು ಸ್ನಿಗ್ಧ. ನಾನು ಹೋಗ್ತಿರೋದು ಬರೀ 1 ವರ್ಷಕ್ಕಷ್ಟೇ. ಅಲ್ಲಿ ಹೋಗಿ ತಲುಪಿದ ತಕ್ಷಣವೇ ನಿಂಗೆ ಕಾಲ್ ಮಾಡಿ ಮಾತಾಡ್ತೀನಿ. ದಿನ ರಾತ್ರಿ ನೀನು ಮಲಗೋ ಮೊದಲು ನಾನು ನಿಂಗೆ ಕಾಲ್ ಮಾಡಿ ಮಾತಾಡ್ತೀನಿ. ನಿಂಗೆ ನನ್ನ ಹತ್ರ ಮಾತಾಡಬೇಕು ಅನಿಸಿದಾಗಲೆಲ್ಲ ನೀನು ನನಗೆ ಕಾಲ್ ಮಾಡಿ ಮಾತಾಡಬಹುದು. ಅದು ಎಷ್ಟು ಹೊತ್ತಾಗಿದ್ರೂ ಸರಿ. ನಿಂಗೆ ನನ್ನ ನೋಡಬೇಕು ಅನಿಸಿದರೆ ವಿಡಿಯೋ ಕಾಲ್ ಮಾಡಿ ಮಾತಾಡೋಣ. ಈಗ ಮೊದಲಿನ ಹಾಗಲ್ಲ, ವಿಜ್ಞಾನ ತುಂಬ ಮುಂದುವರಿದಿದೆ. ಅಷ್ಟು ದೂರ ಇದ್ದರೂ ನಾವಿಬ್ಬರು ಮುಖ ನೋಡಿಕೊಂಡು ಮಾತಾಡಬಹುದಲ್ಲ. ಹಾಗಿದ್ದ ಮೇಲೂ ಈ ಪ್ರಪಂಚನೇ ಬಿಟ್ಟು ಹೋಗ್ತಾ ಇದ್ದೀನೇನೋ ಅನ್ನೋ ಥರ ಮಾತಾಡ್ತಿದ್ದೀಯಲ್ಲ ಎಂದು ಸ್ನಿಗ್ಧ ಬಳಿ ಹೇಳಿದ್ದ ವಿರಾಟ್. ಪಾರ್ಕಲ್ಲಿ ಕುಳಿತು ಅದೆಷ್ಟೋ ಹೊತ್ತು ಮನದಣಿಯೇ ಮಾತಾಡಿದ ಬಳಿಕ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ದರು. ಊಟದಲ್ಲೂ ಅವಳಿಗೆ ಯಾವ ಆಸಕ್ತಿಯೂ ಇರಲಿಲ್ಲ. ಅವನ ಬಲವಂತಕ್ಕೆ ಅದೇನು ತಿಂದಳೆಂದು ಅವಳಿಗೆ ಗೊತ್ತಾಗಲಿಲ್ಲ. ಅವರು ಮನೆ ತಲುಪುವಾಗ ಸಂಜೆ 4:15 ಗಂಟೆಯಾಗಿತ್ತು. ಮನೆಗೆ ಬಂದಾಗ ಮಾಲತಿಯವರು ನಗು ಮುಖದಿಂದಲೇ ಅವರಿಬ್ಬರನ್ನು ಸ್ವಾಗತಿಸಿ ಮಗಳ ಬಾಡಿದ ಮುಖ ಕಂಡು ಆಯ್ತಾ ಶಾಪಿಂಗ್ ಎಂದು ವಿಚಾರಿಸಿದಾಗ ಅವಳು ತಾಯಿಗೆ ಉತ್ತರಿಸದೆ ರೂಮಿನತ್ತ ಹೊರಟಿದ್ದಳು. ಅವಳ ಡ್ರೆಸ್ನ ಕವರ್ಗಳು ಅವನ ಕೈಯಲ್ಲೇ ಇತ್ತು. ಅವಳಿಗೆ ಶಾಪಿಂಗ್ ಮಾಡೋಕೆ ಇಂಟ್ರೆಸ್ಟ್ ಇರಲಿಲ್ಲ ಆಂಟಿ, ನನ್ನ ಬಲವಂತಕ್ಕೆ ತಗೊಂಡಿದ್ದಷ್ಟೇ. ಆದ್ದರಿಂದ ಅದು ನನ್ನ ಕೈಯಲ್ಲೇ ಇದೆ. ಇದನ್ನು ರೂಮ್ನಲ್ಲಿಟ್ಟು ಬರ್ತೀನಿ ಎಂದು ಹೇಳುತ್ತಾ ಅವಳ ಹಿಂದೆಯೇ ಅವಳ ರೂಮ್ ಒಳಗೆ ಹೊಕ್ಕ ವಿರಾಟ್. ಮಗಳ ಬೇಸರವನ್ನು ಅರಿತಿದ್ದ ಮಾಲತಿಯವರು ಏನೂ ಹೇಳಲು ಹೋಗಲಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿರಾಟ್ ತನ್ನನ್ನು ಬಿಟ್ಟು ಹೋಗುತ್ತಿದ್ದಾನೆ ಎಂಬ ದುಃಖ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅವನು ತನ್ನ ರೂಮ್ನೊಳಗೆ ಬರುತ್ತಿದ್ದಂತೆ ಸ್ನಿಗ್ಧ ಅವನತ್ತ ತಿರುಗಿ ನೋಡಲು. ಮತ್ತೊಂದು ಕ್ಷಣದಲ್ಲಿ ಅವಳನ್ನು ಬಿಗಿದಪ್ಪಿ ಅವಳ ಮುಖದ ತುಂಬ ಮುತ್ತಿನ ಮಳೆಗರೆದಿದ್ದ ವಿರಾಟ್. ಅವನ ಬಿಸಿಯ ಪುಗೆಯಲ್ಲಿ ಕರಗಿ ಹೋಗಿದ್ದಳು ಸ್ನಿಗ್ಧ. ಇಬ್ಬರಿಗೂ ಸಮಯದ ಪರಿವೆಯೇ ಇರಲಿಲ್ಲ. ಮಾತಿಗಿಂತ ಮೌನವೇ ಹಿತವಾಗಿತ್ತು. ಅವರಿಬ್ಬರ ಮಧ್ಯೆ ಅರ್ಥಪೂರ್ಣ ಮೌನ ನೆಲೆಸಿತ್ತು. ಅದೆಷ್ಟೋ ಹೊತ್ತಿನ ಬಳಿಕ ಅವನು ಅಲ್ಲಿಂದ ಹೊರಡಲೇಬೇಕಾಗಿತ್ತಲ್ಲ. ಅವಳನ್ನು ತನ್ನ ಅಪ್ಪುಗೆಯಿಂದ ಬಿಡುಗಡೆಗೊಳಿಸಿದ್ದ. ಅವಳ ತಲೆನೇವರಿಸಿ ಬೈತಲೆಗೆ ಹೂ ಮುತ್ತನ್ನಿತ್ತು. ಆಂಟಿ ಕಾಯ್ತಾರೇನೋ, ಹೊರಗೆ ಹೋಗೋಣವಾ ಎಂದಿದ್ದ ವಿರಾಟ್. ವಿರಾಟ್ ಅಳುತ್ತಿರುವ ಮಗಳನ್ನು ಸಮಾಧಾನ ಮಾಡುತ್ತಿರಬಹುದು ಎಂದಂದುಕೊಂಡ ಮಾಲತಿಯವರು ರೂಮ್ನೊಳಗೆ ಬಂದಿರಲಿಲ್ಲ. ಅಂದು ಮನಸ್ಸಿನಿಂದಲೇ ವಿರಾಟ್ಗೆ ವಿದಾಯ ಕೋರಿದ್ದಳು ಸ್ನಿಗ್ಧ. ಅವನು ಮನೆಯಿಂದ ಹೋದ ಬಳಿಕ ಬದುಕೇ ಶೂನ್ಯವೆನಿಸಿತ್ತು ಅವಳಿಗೆ. ಮತ್ತೆ 2ನೇ ದಿನಕ್ಕೆ ಅವನು ಭಾರವಾದ ಹೃದಯ ಹೊತ್ತು ವಿದೇಶಕ್ಕೆ ಹಾರಿದ್ದ. ಮಾಲತಿ ಮತ್ತು ಮಂಜುನಾಥ್ ಇಬ್ಬರು ಅವರಿಬ್ಬರ ಮಧ್ಯೆ ಸ್ನೇಹವಿದೆ ಎಂದೇ ಅಂದುಕೊಂಡಿದ್ದರು. ಸ್ನಿಗ್ಧಾಗೆ ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲದಾಯಿತು. ಸ್ನಿಗ್ಧ ಪೆಚ್ಚಾಗಿರುವುದನ್ನು ಕಂಡು ಮಾಲತಿಯವರಿಗೂ ವೇದನೆಯಾಯಿತು. ಅವಳು ತನ್ನ ವಿದ್ಯಾಭ್ಯಾಸದತ್ತ ಪೂರ್ತಿ ಗಮನ ಹರಿಸಿದ್ದಳು. ದಿನ ರಾತ್ರಿ ಅವನ ಕರೆಗಾಗಿ ಕಾತರದಿಂದ ಕಾಯುತ್ತಿದ್ದಳು ಸ್ನಿಗ್ಧ. ವಿರಾಟ್ಗೂ ಅವಳು ತನ್ನನ್ನು ಇಷ್ಟು ಹಚ್ಚಿಕೊಂಡಿದ್ದಾಳೆ, ಇಷ್ಟೊಂದು ನೊಂದುಕೊಳ್ಳಬಹುದೆಂದು ಅಂದುಕೊಂಡಿರಲಿಲ್ಲ. ಅವಳನ್ನು ನೋಯಿಸಿ ತಾನು ವಿದೇಶಕ್ಕೆ ಬಂದಿದ್ದು ಅವನಿಗೂ ತುಂಬ ನೋವಾಗಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಗೊತ್ತಾದ್ದರಿಂದ ಏನೂ ಮಾಡುವಂತಿರಲಿಲ್ಲವಲ್ಲ. ಅವನಿಗೂ ಹೊಸ ಜಾಗ, ಹೊಸ ಪರಿಸರ,
ಹೊಸ ಕೆಲಸಕ್ಕೆ ಹೊಂದಿಕೊಳ್ಳಬೇಕಾಗಿತ್ತು. ಅಲ್ಲದೆ ಇಷ್ಟು ದಿನ ಮನೆಯಲ್ಲಿ ತಾಯಿ ಮಾಡಿದ ಅಡುಗೆಯನ್ನು ಊಟ ಮಾಡಿ ಅಭ್ಯಾಸವಾಗಿತ್ತು ವಿರಾಟ್ಗೆ. ತಾನೇ ಅಡಿಗೆ ಮಾಡಿಕೊಳ್ಳೋಣವೆಂದರೆ ಅವನಿಗೆ ಒಂದು ಗ್ಲಾಸ್ ಕಾಫಿ ಮಾಡಲು ಬರುತ್ತಿರಲಿಲ್ಲ. ಅವನು ಮಾಡುವ ಅಡುಗೆಯನ್ನು ಅವನಿಗೆ ತಿನ್ನಲೇ ಸಾಧ್ಯವಾಗುತ್ತಿರಲಿಲ್ಲ. ತಾನೀಗ ಮದುವೆಯಾಗಿ ತನ್ನ ಮುದ್ದಿನ ಮಡದಿಯೊಂದಿಗೆ ಬಂದಿದ್ದರೆ ಆಗ ತನ್ನ ಬೇಕು ಬೇಡಗಳನ್ನೆಲ್ಲ ಅವಳೇ ನೋಡಿಕೊಳ್ಳುತ್ತಿದ್ದಳು ಎಂಬ ಯೋಚನೆ ಮನಸ್ಸಿಗೆ ಬರುತ್ತಿದ್ದಂತೆಯೇ ಸ್ನಿಗ್ಧಾಳನ್ನು ತನ್ನ ಪತ್ನಿಯ ಸ್ಥಾನದಲ್ಲಿ ಕಲ್ಪಿಸಿಕೊಂಡು ಅವನ ಮುಖದಲ್ಲಿ ಮಂದಹಾಸ ಮಿನುಗಿತು. ರಾತ್ರಿ ಅವಳಿಗೆ ಕರೆ ಮಾಡಿದಾಗ ಅಂದಿನ ದಿನ ಅಡಿಗೆ ಮಾಡಲು ಹೊರಟು ತಾನು ಮಾಡಿದ ಎಡವಟ್ಟುಗಳನ್ನು ಅವಳ ಬಳಿ ಹೇಳಿಕೊಂಡು ನಗುತ್ತಿದ್ದ. ನೀನು ಹೇಳಿದ್ದು ಕರೆಕ್ಟ್ ಕಣೆ, ನಿನ್ನ ಕರ್ಕೊಂಡು ಬರಬೇಕಾಗಿತ್ತು. ಹೇಗೂ ನಿಂಗೆ ಅಡುಗೆ ಚೆನ್ನಾಗಿ ಮಾಡೋಕೆ ಬರುತ್ತಲ್ಲ, ಆಗ ನನಗೆ ಈ ತಾಪತ್ರಯನೇ ಇರ್ತಾ ಇರಲಿಲ್ಲ ಎಂದವಳ ಬಳಿ ಹೇಳಿದಾಗ, ನನ್ನ ಬಿಟ್ಟು ಬಂದಿದ್ದಕ್ಕೆ ನಿಂಗೆ ಹಾಗೆ ಆಗಬೇಕು ಎಂದು ಹೇಳಿ ತನ್ನ ಮನದಲ್ಲಿದ್ದ ಅಸಮಾಧಾನವನ್ನು ತೀರಿಸಿಕೊಂಡಿದ್ದಳು ಸ್ನಿಗ್ಧಾ. ದಿನ ರಾತ್ರಿ ವಿರಾಟ್ನ ಕರೆಗಾಗಿ ಕಾಯುತ್ತಿರುವುದು ಮತ್ತು ಅವನ ಕರೆ ಬಂದಾಗ ಮಗಳ ಮುಖ ಅರಳುವುದು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ಮಾಲತಿ. ವಿರಾಟ್ ತನ್ನ ತಾಯಿಯ ಬಳಿ ತಾನು ಸ್ನಿಗ್ಧಾಳನ್ನೇ ಮದುವೆಯಾಗುವುದು, ಅವಳನ್ನೇ ಪ್ರೀತಿಸುತ್ತಿರುವುದಾಗಿ ಹೇಳಿದರೂ ಅವರೆಂದೂ ಆ ವಿಷಯವನ್ನು ಮನೆಯ ಇತರರಿಗಾಗಲಿ ತಮ್ಮ ಆತ್ಮೀಯ ಗೆಳತಿಗಾಗಲಿ ತಿಳಿಸಿರಲಿಲ್ಲ. ಆದ್ದರಿಂದ ಬೇರೆ ಯಾರಿಗೂ ಆ ವಿಷಯ ಗೊತ್ತಾಗಿರಲಿಲ್ಲ. ದಿನಗಳು ಉರುಳುತ್ತಿದ್ದವು. ವಿರಾಟ್ ವಿದೇಶಕ್ಕೆ ಹೋಗಿ ಸುಮಾರು 8 ತಿಂಗಳುಗಳೇ ಕಳೆದಿದ್ದವು. ಸ್ನಿಗ್ಧಾಗೆ 3rd ಸೆಮಿಸ್ಟರ್ ಎಕ್ಸಾಮ್ ಕಳೆದು 4th ಸೆಮಿಸ್ಟರ್ ಕ್ಲಾಸು ಶುರುವಾಗಿ ಸುಮಾರು ದಿನಗಳಾಗಿತ್ತು. ದಿನ ಕಳೆದಂತೆ ಅವಳು ಪರಿಸ್ಥಿತಿಗೆ ಹೊಂದಿಕೊಂಡಿದ್ದಳು. ಒಂದೊಂದು ದಿನ ಕಳೆಯುತ್ತಲೂ ವಿರಾಟ್ ಬರಲು ಇನ್ನೆಷ್ಟು ದಿನವಿದೆ ಎಂದು ಲೆಕ್ಕ ಹಾಕುತ್ತಿದ್ದಳು ಸ್ನಿಗ್ಧಾ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.